ಯಾವ ಇವಾಗ ಏನೇನು ಹಾಕಿದ್ದಿ ಕುಕ್ಕರ್ಗೆ? ನೀರು, ಬ್ಯಾಳಿ, ಒಂದು ಹನಿ ಎಣ್ಣೆ. ಎಣ್ಣೆ ಎದಕ್ಕೆ ಹಾಕೋದು? ಅದು ಉಕ್ಕು ಬರುದಿಲ್ಲ ಅಂತ. ಹಾ. ಇದು ನೋಡೀಗ ನಮ್ಮಮ್ಮ ಬೇಳೆಗೆ ನೀರು ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಏನಕ್ಕೆ ಅಂದ್ರೆ ಉಕ್ಕು ಬರಬಾರ್ದು ಅಂತ ಹೇಳಿ. ಈ ಬಹಳಷ್ಟು ಜನ ಮನೇಲಿ ನೋಡಿರ್ತಾರ, ಈ ಬೇಳೆ ಕುದ್ದು ಇದೆಲ್ಲ ಆಗಿರುತ್ತೆ, ಬಟ್ ನಮ್ಮ ಮನೇಲಿ ಒಂದೂ ಆಗಿಲ್ಲ. ಯಾಕೆ ಅಂದ್ರೆ ಅಮ್ಮ ಕುದಿಸ್ಬೇಕಾದ್ರೆ ಎಣ್ಣೆ ಹಾಕ್ತಾರೆ 1 ಟೀ ಸ್ಪೂನು. ಎಷ್ಟು ವಿಸಿಲ್ ಬರ್ಬೇಕು? 3 ವಿಸಿಲ್ ಅಂದ್ರೆ ಸ್ವಲ್ಪ ಮೆತ್ತಗಾಗೋಗ್ಬಿಡುತ್ತೆ. ಇದೆಲ್ಲ ಕಾಯಿಪಲ್ಲೆ ಸಾಂಬಾರಿಗೆ ಏನೇನ್ ಹಾಕ್ತಿದ್ದಿ? ಇದು 1 ಬದ್ನೆಕಾಯಿ, ಇವು 2 ಟೊಮೆಟೊ ಹಣ್ಣು, ಇದು 1 ಉಳ್ಳಾಗಡ್ಡಿ, ಈಗ ಇವು ಇಷ್ಟು ಬೀನ್ಸು, ಇದು 1 ಕ್ಯಾರೆಟ್. ಅಂದ್ರೆ ಇವಾಗ ಏನೇನು ತರಕಾರಿ? ಬದ್ನೆಕಾಯಿ, ಬೀನ್ಸು, ಟೊಮೆಟೊ, ಉಳ್ಳಾಗಡ್ಡಿ, ಇದನ್ನೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಇದನ್ನೇನಾರ ಮತ್ತೆ ಇದಕ್ಕೆ ಹಾಕ್ಬೇಕೇನ? ಕುಕ್ಕರ್ಗೆ ಹಾಕ್ಬೇಕು. ಕುಕ್ಕರ್ಗೆ ಹಾಕ್ಬೇಕಾ? ಇವಾಗ ಹೇಳಿದ ತರಕಾರಿ ಎಲ್ಲ ಹೆಚ್ಕೊಂಡ್ಮೇಲೆ ಏನೇನ್ ಮಾಡಕತ್ತಿ? ಈಗ ಅರಿಶಿಣ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ, 1 ಟೀ ಸ್ಪೂನ್ ಉಪ್ಪು. ಇದು ಖಾರ ಪುಡಿ ಊರಂದಲ್ವೇ? 1 ಟೀ ಸ್ಪೂನ್ ಖಾರ ಪುಡಿ. ನಮ್ದು ಉತ್ತರ ಕರ್ನಾಟಕ ಖಾರ ಒಂದ್ ಸ್ವಲ್ಪ ಖಾರ ಇರುತ್ತೆ. ಏನ್ ಬೇದು? ಸ್ವಲ್ಪ ಬೆಲ್ಲ. ಏನಕ್ಕೆ ಅಂದ್ರೆ ಬೆಲ್ಲ ಮತ್ತೆ ಹುಂಚೆಹಣ್ಣು ಸ್ವಲ್ಪ ರುಚಿ ಕೊಡುತ್ತೆ ಮಿಕ್ಸ್, ಅದಕ್ಕೆ ಬೆಲ್ಲ. ಸ್ವಲ್ಪ ಕೊತ್ತಂಬರಿ, ಒಂದ್ ಸ್ವಲ್ಪ ಜೀರಿಗೆ. ಇವಾಗ ಕುದ್ದು ಬ್ಯಾಳಿಗೆ ಎಲ್ಲ ಐಟಮ್ ಮಿಕ್ಸ್ ಮಾಡ್ಕೊಂಡು ಮತ್ತೆ ಹೆಸರ ಆನ್ ಮಾಡ್ಬೇಕು. 4-5 ಸೀಟಿ. ಮತ್ತೆ 4 ಸೀಟಿ ಆಗ್ಬೇಕಾ? ನೀರ್ ಎಷ್ಟು ಹಾಕ್ಬೇಕು? ಸ್ವಲ್ಪ ಹಾಕ್ಬೇಕು. ಒಂದು ಲೋಟ ನೀರು, ಒಂದ್ ಚರಿ ನೀರು, 1 ಲೋಟ ಸಾಣ ಉಜ್ಜಿಗೆ ಗಿಂಡಿಲೆ ಹಾಕ. ಅಷ್ಟೇ ಸಾಕು. ಅದಷ್ಟೇ ಕುದಿಯುತ್ತದ? ರೈಟ್. 4 ಸೀಟಿ ಅಂದಲ್ಲ? 4-5 ಸೀಟಿ. 5 ವಿಸಿಲ್ ಆಗೋಣ. ಎಲ್ಲ ಕುದ್ದದ. ಇವಾಗ ಏನ್ ಹಾಕೋದು? ಸಾಂಬಾರ್ ಪೌಡರ್, MTR ಸಾಂಬಾರ್ ಪುಡಿ. ಇದು ಬ್ಯಾಳಿ ಸಣ್ಣ. ಇವಾಗ ಬ್ಯಾಳೆ ಗುತ್ತಿ ಅಂದು ಅದನ್ನ ಸಣ್ಣಗೆ ತಿರುಗಬೇಕು. ಇವಾಗ ಹುಂಚೆಹಣ್ಣು ಮಿಕ್ಸ್ ಮಾಡಿದ ನೀರು. ಇದು ಸ್ವಲ್ಪ ಹುಂಚೆಹಣ್ಣು ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಕತಾರ. ಇವಾಗ ಅದೆಲ್ಲ ಕಲ್ಸಿದ ಸೈಡಿಗೆ ಇಟ್ಟು ಇವಾಗ ಏನ್ ಮಾಡಕತ್ವೆ? ಎಣ್ಣೆ. ಇದು ಎದಕ್ಕೆ? ಒಗ್ಗರಣೆಗೆ. ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ, ಎಣ್ಣೆ ಏನು ಕೆಂಪು ಕಾಯ್ಬೇಕೇನು? ಕಾಯ್ಬೇಕು ಸ್ವಲ್ಪ. ಸಾಸಿವೆ ಜೀರಿಗೆ ಹಾಕಿದ್ಮೇಲೆ, ಸಾಸಿವೆ ಜೀರಿಗೆ ಕೆಂಪಗಾದ್ವಲ್ಲ, ಅದೇನದು? ಬೆಳ್ಳುಳ್ಳಿ ಜಜ್ಕೊಂಡಿದ್ದೇನಾ? ಬೆಳ್ಳುಳ್ಳಿ ಆದ್ಮೇಲೆ ಕರಿಬೇವು, ಕೊತ್ತಂಬರಿ. ಅದು ಮಿಕ್ಸ್ ಮಾಡ್ಬಿಡೋದ?
ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ನೀಟ್ ಮಾಡ್ಕೊಳಕೈತಾರ. ಯಾಕಂದ್ರೆ ಸಪ್ರೇಟ್ ನೀರು ಹಾಕಿರೋ ಅದು ಇದಾಗತ್ತ, ಅದ್ರಾಗಾರ ಸ್ವಲ್ಪ ಹತ್ತಿದ್ದೆಲ್ಲ ಉಳಿಯುತ್ತದ ಅಂತೇಳಿ. ಆಯ್ತು, ಇಷ್ಟೇ ಕುದಿಯೋದು. ಇವಾಗ ಟೇಸ್ಟಿ ಸಾಂಬಾರ್ ರೆಡಿ. ಕುದಿಸ್ಬೇಕೇನ್ಬೆ? ಕುದಿಬೇಕು. ಹಾ, ಅದು ಕುದ್ರ ಮುಗೀತು. ಈಗ ಟೇಸ್ಟ್ ನೋಡಪ್ಪ. ಮಸ್ತಾಗ್ಯದ. ಇವಾಗ ಬೆಸ್ಟ್ ಹೋಟೆಲ್ ಸ್ಟೈಲ್ ಸಾಂಬಾರು. ನಮ್ಮವ್ವ ಮೊದ್ಲ ಹೋಟ್ಲಾಗೆಲ್ಲ ಕೆಲಸ ಮಾಡ್ತಾ ಇದ್ರು, ಬೆಳಿಗ್ಗೆ ಅಡಿಗೆ ಮಾಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಹೋಟೆಲ್ ಸ್ಟೈಲಲ್ಲಿ ಮಾಡೋದು ಚೆನ್ನಾಗಿ ಗೊತ್ತು.